ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿರುವ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಶಾಸಕರಿಗೆ ಟ್ರಬಲ್ ಶುರುವಾಗಿದೆ. ಹಾಸನದ ಸೈಬರ್ ಕ್ರೈಮ್ ಪೊಲೀಸರು ಏಪ್ರಿಲ್ 23ನೇ ತಾರೀಕು ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿಕೊಂಡಿದ್ರು. ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಪ್ರಕರಣದಲ್ಲಿ. ಅದಾದ ನಂತರ SITಗೆ ಆ ಪ್ರಕರಣ ಶಿಫ್ಟ್ ಆಗಿತ್ತು, ಮೂವ್ ಆಗಿತ್ತು. ಈಗ ಅದರಲ್ಲಿ ಬಂಧನ ಆಗಿರುವ ಇಬ್ಬರು, ಚೇತನ್ ಮತ್ತೆ ಲಿಖಿತ್ ಅಂತೇಳಿ, ಅವರು ಮಾಜಿ ಶಾಸಕರ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ, ಅದಕ್ಕಿಂತ ಹೆಚ್ಚಾಗಿ ಮಾಜಿ ಶಾಸಕರ ಆಪ್ತರು ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಮತ್ಯಾರು ಅಲ್ಲ ಆ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರು ಅಂತೇಳಿ ಹೇಳ್ತಾ ಇದ್ದಂಥ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಪೆನ್ ಡ್ರೈವ್ ಹಂಚಿಕೆ ಹಿನ್ನೆಲೆಯಲ್ಲಿ ಈಗ ಇಬ್ಬರು ಜೈಲು ಸೇರಿದ್ದಾರೆ. ಚೇತನ್ ಮತ್ತೆ ಲಿಖಿತ್ ಅರೆಸ್ಟ್ ಮಾಡಿರುವ SIT ಅಧಿಕಾರಿಗಳು ಅವರನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಕಸ್ಟಡಿಗೆ SIT ಅಧಿಕಾರಿಗಳು ಪಡೆದಿದ್ದಾರೆ. ಇಬ್ಬರ ಬಳಿಕ ದಾಖಲೆ ಇರುವ ಮಾಹಿತಿ ಹಿನ್ನೆಲೆ ಇನ್ನೂ ಕೂಡ ಅದು ತನಿಖೆ ಪ್ರೋಗ್ರೆಸ್ನಲ್ಲಿದೆ. ಮಾಜಿ ಶಾಸಕರ ಕಚೇರಿಯಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಈಗ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಬೆಂಬಲಿಗರಾದ್ರಿಂದ, ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಪ್ರೀತಮ್ ಗೌಡ್ರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಮೊದಲಿಂದಲೂ ಕೂಡ ಪ್ರೀತಮ್ ಗೌಡ ಅವರು ಷಡ್ಯಂತ್ರ ಮಾಡಿದ್ರು ಅನ್ನೋದು ಕೂಡ ಕಾರ್ಯಕರ್ತರ ಮಾತಿನಲ್ಲಿತ್ತು. ಆದರೆ ಈಗ SIT ಅಧಿಕಾರಿಗಳು ಪ್ರೀತಮ್ ಗೌಡ ಬೆಂಬಲಿಗರನ್ನ ಇಬ್ಬರನ್ನ ಬಂಧನ ಮಾಡಿ ಆದ ನಂತರ ಪ್ರೀತಮ್ ಗೌಡ ಅವರಿಗೆ ಕಾನೂನು ಕುಣಿಕೆ ಎದುರಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿರುವ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಶಾಸಕರಿಗೆ ಟ್ರಬಲ್ ಶುರುವಾಗಿದೆ. ಹಾಸನದ ಸೈಬರ್ ಕ್ರೈಮ್ ಪೊಲೀಸರು ಏಪ್ರಿಲ್ 23ನೇ ತಾರೀಕು ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿಕೊಂಡಿದ್ರು. ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಪ್ರಕರಣದಲ್ಲಿ. ಅದಾದ ನಂತರ SITಗೆ ಆ ಪ್ರಕರಣ ಶಿಫ್ಟ್ ಆಗಿತ್ತು, ಮೂವ್ ಆಗಿತ್ತು. ಈಗ ಅದರಲ್ಲಿ ಬಂಧನ ಆಗಿರುವ ಇಬ್ಬರು, ಚೇತನ್ ಮತ್ತೆ ಲಿಖಿತ್ ಅಂತೇಳಿ, ಅವರು ಮಾಜಿ ಶಾಸಕರ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ, ಅದಕ್ಕಿಂತ ಹೆಚ್ಚಾಗಿ ಮಾಜಿ ಶಾಸಕರ ಆಪ್ತರು ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಮತ್ಯಾರು ಅಲ್ಲ ಆ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರು ಅಂತೇಳಿ ಹೇಳ್ತಾ ಇದ್ದಂಥ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಪೆನ್ ಡ್ರೈವ್ ಹಂಚಿಕೆ ಹಿನ್ನೆಲೆಯಲ್ಲಿ ಈಗ ಇಬ್ಬರು ಜೈಲು ಸೇರಿದ್ದಾರೆ. ಚೇತನ್ ಮತ್ತೆ ಲಿಖಿತ್ ಅರೆಸ್ಟ್ ಮಾಡಿರುವ SIT ಅಧಿಕಾರಿಗಳು ಅವರನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಕಸ್ಟಡಿಗೆ SIT ಅಧಿಕಾರಿಗಳು ಪಡೆದಿದ್ದಾರೆ. ಇಬ್ಬರ ಬಳಿಕ ದಾಖಲೆ ಇರುವ ಮಾಹಿತಿ ಹಿನ್ನೆಲೆ ಇನ್ನೂ ಕೂಡ ಅದು ತನಿಖೆ ಪ್ರೋಗ್ರೆಸ್ನಲ್ಲಿದೆ. ಮಾಜಿ ಶಾಸಕರ ಕಚೇರಿಯಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಈಗ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಬೆಂಬಲಿಗರಾದ್ರಿಂದ, ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಪ್ರೀತಮ್ ಗೌಡ್ರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಮೊದಲಿಂದಲೂ ಕೂಡ ಪ್ರೀತಮ್ ಗೌಡ ಅವರು ಷಡ್ಯಂತ್ರ ಮಾಡಿದ್ರು ಅನ್ನೋದು ಕೂಡ ಕಾರ್ಯಕರ್ತರ ಮಾತಿನಲ್ಲಿತ್ತು. ಆದರೆ ಈಗ SIT ಅಧಿಕಾರಿಗಳು ಪ್ರೀತಮ್ ಗೌಡ ಬೆಂಬಲಿಗರನ್ನ ಇಬ್ಬರನ್ನ ಬಂಧನ ಮಾಡಿ ಆದ ನಂತರ ಪ್ರೀತಮ್ ಗೌಡ ಅವರಿಗೆ ಕಾನೂನು ಕುಣಿಕೆ ಎದುರಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ.